ಎಸ್ ಒನ್ಸ್ ಅಗೇನ್ ಬಿಗ್ ಭಾರತಕ್ಕೆ ಸ್ವಾಗತ. ಈಗ ಬರ್ತಾ ಇರುವಂತ ಸುದ್ದಿ, ಡಿಕೆಶಿ ಸರ್ಕಾರದ ಮೊಟ್ಟ ಮೊದಲ ವಿಕೆಟ್ ಪತನವಾಗಿದೆ. ಬಿ ನಾಗೇಂದ್ರ ಅಳ್ತಾ ಕಣ್ಣೀರು ಹಾಕ್ತಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಬಿಜೆಪಿಗೆ 10 ಪ್ರಶ್ನೆಗಳನ್ನು ಹಾಕಿದ್ದಾರೆ. ಮೊದಲಿಗೆ ಬಿ ನಾಗೇಂದ್ರ ರಾಜೀನಾಮೆ. ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಇನ್ನೂ 100 ದಿನ ಆಗಿಲ್ಲ, ಟೇಕ್ ಆಫೇ ಆಗಿಲ್ಲ, ಅಲ್ಲಿಗೆ ಲ್ಯಾಂಡ್ ಆಗೋಗ್ಬಿಡ್ತು, ಕ್ರಶ್ ಆಗಿಬಿಡ್ತು. ಟೇಕ್ ಆಫೇ ಆಗಿಲ್ಲ, ಟೇಕ್ ಆಫ್ ಆಗ್ತಾ ಇರುವಾಗಲೇ ಎಂಜಿನ್ನಲ್ಲಿ ಮಿಸ್ಟೇಕ್ ಆಗಿದೆ. ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಕಣ್ಣೀರಿಡ್ತಾನೆ ಬಿ ನಾಗೇಂದ್ರ ರಾಜೀನಾಮೆ ಕೊಟ್ಟರು. ಮೊನ್ನೆ ಆಗಸ್ಟ್ 3ನೇ ತಾರೀಕು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತಿಗೆ ಕರೆಕ್ಟಾಗಿ 28ನೇ ತಾರೀಕು 25 ದಿನಗಳ ಮಂತ್ರಿ. ಕಳೆದ ಬಾರಿ ಕೂಡ 1 ವರ್ಷ 10 ದಿನಗಳ ಮಂತ್ರಿ ಆಗಿದ್ರು. ಇದೇ ವಾಲ್ಮೀಕಿ ಹಗರಣ ಕಾರಣಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು. 25 ದಿನ ಮಂತ್ರಿ ಆಗಿದ್ದ ನಾಗೇಂದ್ರ ರಾಜೀನಾಮೆ. ಕೇವಲ 25 ದಿನ ಮಂತ್ರಿ. ಆಗಸ್ಟ್ 12ರಂದಲ್ಲ, ಬಹುಶಃ ಆಗಸ್ಟ್ 3ರಂದಿರಬೇಕು. ಇವತ್ತು 28, ಸೊ ಹಾಗಾಗಿ 25 ದಿನಗಳ ಮಂತ್ರಿ. ಪ್ರಮಾಣ ವಚನ. ಎಸ್, ಆಗಸ್ಟ್ 12ರಂದು ಸಚಿವ ಸ್ಥಾನ ಅಂದರೆ ಯಾವ ಕ್ಯಾಬಿನೆಟ್ ಅಂತ. ಓಕೆ, ಆಗಸ್ಟ್ 3ರಂದು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಗಸ್ಟ್ 12ರಂದು ಅವರಿಗೆ ಇಲಾಖೆ ಯಾವುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಗಸ್ಟ್ 3ರಂದು ಪ್ರಮಾಣ ವಚನ ಮಂತ್ರಿಯಾಗಿ, ಆಗಸ್ಟ್ 25ರಂದು, ಇದೀಗ 28ರಂದು, ಇದೀಗ 25 ದಿವಸ ಆಯಿತು ರಾಜೀನಾಮೆ ಕೊಟ್ಟರು. ಬಿ ನಾಗೇಂದ್ರ ಅಳ್ತಾನೆ ರಾಜೀನಾಮೆ ಕೊಟ್ಟರು. ರಿಜ್ವಾನ್ ಅರ್ಷದ್ ಅವರನ್ನು ಕಾಣ್ಬೋದು ನೀವು. ರಿಜ್ವಾನ್ ಅರ್ಷದ್ ಅವರನ್ನು ಕಾಣ್ಬೋದು. ಅಳ್ತಾನೆ ರಾಜೀನಾಮೆ ಕೊಟ್ಟರು. ಆವಾಜ್ ಕೂಡ ಹಾಕಿದ್ರು ಬಿಜೆಪಿಗೆ. ಎಸ್, ಏನೆಲ್ಲ ಆಯ್ತು ಇವತ್ತು ಕೇಳಿಸ್ಕೊಳ್ಳಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗ ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು ಅನ್ನುವಂಥ ವಿಚಾರದಿಂದ ನನ್ನ ಸ್ವ-ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನ ಇವತ್ತು ನಾನು ಮುಖ್ಯಮಂತ್ರಿಯವರಿಗೆ ಕೊಡ್ತಾ ಇದ್ದೀನಿ. ಅದಾದ ನಂತರ ಅಖಾಡದಲ್ಲಿ ಏನಾಗುತ್ತೋ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಯಾರು ನಮ್ಮ ಪಕ್ಷ ಮುಜುಗರಕ್ಕೆ ಒಳಗಾಗಬಾರದು. ಓಕೆ, ನನ್ನ ಪಕ್ಷ ಮುಜುಗರಕ್ಕೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದೀನಿ. ಜೊತೆಗೆ ಮತ್ತೊಂದು ಮಾತು ಕೇಳಿ ಬರ್ತಾ ಇದೆ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಕಣ್ಣಲ್ಲಿ ನೀರಿತ್ತು, ಅಳ್ತಾ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು ಬಿ ನಾಗೇಂದ್ರ. ಕೇವಲ 25 ದಿನಗಳ ಮಂತ್ರಿ ಈ ಬಾರಿ. ಕಳೆದ ಬಾರಿ 1 ವರ್ಷ 10 ದಿನಗಳ ಮಂತ್ರಿ. ಆದರೆ ಇದರ ಜೊತೆಗೆ ನಾನು ಅಂದ್ಕೊಂಡಿರಲಿಲ್ಲ, ಆದರೆ ನಿನ್ನೆ ಒಂದು ಮಾತನ್ನು ಹೇಳಿದ್ದೆ,
ಒಂದು ವೇಳೆ ರಾಜೀನಾಮೆ ಕೊಟ್ಟರೆ, ನಿನ್ನೆಯ ಬಿಗ್ ಭಾರತಲ್ಲಿ ನಾವು ಹೇಳಿದ್ವಿ, ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಸವಾಲು ಹಾಕ್ತಾರೆ. ಅವರ ಆಸುಪಾಸಿನವರು ಈ ಮಾತನ್ನು ಹೇಳ್ತಾ ಇದ್ರು. ಈಗ ಅವರು ಪ್ರಶ್ನೆ ಆಗ್ತಾ ಇರೋದು, ನೀವು ಆಲೋಚನೆ ಮಾಡಬೇಕಾಗಿರೋದು, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಯಾಕೆ ಕೊಟ್ಟರು? ಶಾಸಕ ಸ್ಥಾನಕ್ಕೂ ಅದನ್ನು ಅಂಗೀಕಾರ ಆಗುತ್ತೋ ಇಲ್ಲ ಬಿಟ್ಟು ಗೊತ್ತಿಲ್ಲ ನನಗೆ, ಆದರೆ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಬಿ ಜೆ ಪಿಯವರೇ ತಾಕತ್ತಿದ್ದಾರೆ, ಜನತಾ ನ್ಯಾಯಾಲಯಕ್ಕೆ ಬನ್ನಿ, ಜನತಾ ನ್ಯಾಯಾಲಯಕ್ಕೆ ಬನ್ನಿ. ಒಂದು ಕಡೆ ಹೈಕಮಾಂಡ್ಗೆ ಸಮಾಧಾನ ಮಾಡೋದಕ್ಕೆ ರಾಜೀನಾಮೆ, ಮತ್ತೊಂದು ಕಡೆಗೆ ಬಿ ಜೆ ಪಿಗೆ ಟಕ್ಕರ್ ಕೊಡೋದಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ. ಯಾಕೆ ಹೀಗೆ? ಬನ್ನಿ ಈಗಿನ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಬಿ ಜೆ ಪಿಯವರೇ ತಾಕತ್ತಿದ್ದಾರೆ, ಜನತಾ ನ್ಯಾಯಾಲಯಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ. ಅಂದರೆ ಜನತಾ ಕೋರ್ಟ್, ಅಂದರೆ ಎಲೆಕ್ಷನ್ಗೆ ಬನ್ನಿ ಅಂತ. ಹೈಕಮಾಂಡ್ ಸಮಾಧಾನಿಸಲು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಬಿ ಜೆ ಪಿಗೆ ಟಕ್ಕರ್ ಕೊಡಲು ಶಾಸಕ ಸ್ಥಾನದ ರಾಜೀನಾಮೆಯನ್ನು ಮಾಡಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ನಾಗೇಂದ್ರ. ಜೊತೆಗೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿಗೆ ಬಿ ನಾಗೇಂದ್ರ ಸವಾಲು ಹಾಕಿದ್ದಾರೆ, ನಾನು ರಾಜೀನಾಮೆ ಕೊಡ್ತೀನಿ. ಹೈಕಮಾಂಡ್ ಒಪ್ಪಿದರೆ ಶಾಸಕ ಸ್ಥಾನಕ್ಕೂ ನಾಗೇಂದ್ರ ರಿಸೈನ್ ಮಾಡ್ತಾರಂತೆ. ಒಂದು ವೇಳೆ ರಿಸೈನ್ ಮಾಡಿದರೆ ಬಳ್ಳಾರಿ ಬೈ ಎಲೆಕ್ಷನ್ ಫಿಕ್ಸ್ ಆಗುತ್ತೆ. ಒಂದು ವೇಳೆ ಚಿತ್ರದುರ್ಗದ ಹಿರಿಯೂರು ಮತಕ್ಷೇತ್ರದ ಜೊತೆಗೆ ಎಲೆಕ್ಷನ್ ನಡೆದರೂ ನಡೀಬಹುದು, ಹೇಳೋಕ್ಕಾಗಲ್ಲ. ಬಿ ಜೆ ಪಿಯವರೇ ತಾಕತ್ತಿದ್ದಾರೆ, ಜನತಾ ನ್ಯಾಯಾಲಯಕ್ಕೆ ಬನ್ನಿ, ನಾನು ರಾಜೀನಾಮೆ ಕೊಡ್ತೀನಿ. ರಾಮುಲು ಅವರೇ, ನೀವು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ತೋರಿಸಿ. ಜನಾರ್ದನ್ ರೆಡ್ಡಿ ಅವರೇ, ನೀವು ರಾಜೀನಾಮೆ ಕೊಟ್ಟು ಬನ್ನಿ, ನಿಮ್ಮ ಕ್ಷೇತ್ರದಲ್ಲಿ ಗೆದ್ದು ತೋರಿಸಿ ಅಂತೇಳಿ ಸವಾಲು ಹಾಕಿದ್ದಾರೆ. ನಾನು ಕೂಡ ಈಗ ಜನತಾ ನ್ಯಾಯಾಲಯಕ್ಕೆ ಹೋಗ್ತೀನಿ, ನಾನು ಪಾದಯಾತ್ರೆ ಮಾಡ್ತೀನಿ, ಜನರಿಗೆ ಹೇಳ್ತೀನಿ, ಒಬ್ಬ ದಲಿತ ನಾಯಕನಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳ್ತೀನಿ ಅಂತೇಳಿ ಭಾಳ ಜೋರಾಗಿ ಮಾತಾಡಿದರು. ಬಿ ಜೆ ಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಬಿ ಜೆ ಪಿಯವರೇ ತಾಕತ್ತಿದ್ದರೆ ಜನತಾ ನ್ಯಾಯಾಲಯಕ್ಕೆ ಬನ್ನಿ, ರಾಮುಲು ಅವರೇ ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದು ತೋರಿಸಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಮತ್ತೆ ಬಿಡ್ಬೋದು. ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ, ಬನ್ನಿ ಸ್ವಾಮಿ ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಾನು ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ರಿ, ನೀವು ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಎದುರಿಸ್ರಿ. ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಸ್ವಾಮಿ. ನಮ್ಮ ಮುಗ್ಧ ಜನರು ಯಾರು ಕೂಡ ಮುಗ್ಧರಿಲ್ಲ. ಇವಾಗ ತಮ್ಮ ಗೊಡ್ಡು ಬೆದರಿಕೆಗೆ ಯಾರು ಬೆದರೋದಿಲ್ಲ. ಇವತ್ತೇನು ಇನ್ನೊಂದು ಕೇಸ್ ಮಾಡ್ಬೋದು ನನ್ನ ಮೇಲೆ, ಇಡಿ ಸಿಬಿಐ ಮತ್ತೆ ಬಿಡ್ಬೋದು ಅವರು. ಎದುರಲ್ಲ ಸ್ವಾಮಿ. ನನ್ನಂತ ನಾಗೇಂದ್ರಗಳು ಲಕ್ಷ ಜನ ಇದ್ದಾರೆ ನಮ್ಮ ಬಳ್ಳಾರಿಯಲ್ಲಿ. ಬನ್ನಿ ನೋಡೋಣ ಅಂತ. ನಾನು ರಾಜೀನಾಮೆ ಮಾಡ್ತೀನಿ, ಇವತ್ತು ಜನತಾ ನ್ಯಾಯಾಲಯಕ್ಕೆ ಇಡೋಣ ಅಂತ. ನನ್ನ ತಪ್ಪಾಗಿದ್ರೆ ನಾನು ಸೋಲ್ತೀನಿ. ಇವತ್ತು ನನ್ನ ನೇರ ಸವಾಲು ಆಗ್ತಾ ಇದ್ದೀನಿ ನಾನು. ಇವತ್ತೇನು ರೆಡ್ಡಿ ರಾಮುಲು ಅಂತೇಳಿ ಬಲಿಷ್ಠರು ಬಿಜೆಪಿಯಲ್ಲಿ ಕುತಂತ್ರಿಗಳಂತ ಹೇಳಿ ನೀವು ಹೇಳ್ತಾ ಇದ್ರಲ್ಲ, ತಮ್ಮ ಕುತಂತ್ರದಿಂದ ನನಗೆ ಏನು ಮಾಡಿದ್ರಿ ಅಂತೇಳಿ ನನಗೆ ನೋವಿದೆ. ನನಗೆ ಬನ್ನಿ ಸ್ವಾಮಿ, ನಾನು ರಾಜೀನಾಮೆ ಮಾಡ್ತೀನಿ. ರಾಮುಲು ಅಣ್ಣ ಬಾ ಅಣ್ಣ, ನೀನೇ ಬಾ. ನಾನು ಹಗರಣ ಮಾಡಿಬಿಟ್ಟಿದ್ದೀನಿ. 187 ಕೋಟಿ ಯಾರ್ಯಾರಿಗೋ ಕೊಟ್ಟಿದ್ದೀನಿ. ರಾಹುಲ್ ಗಾಂಧೀಜಿ ಅವ್ರ ಮನೆಗೆ ಕಳಿಸಿದ್ದೀನಿ, ಇನ್ನೊಬ್ಬರು ಕಳಿಸಿದ್ದೀನಿ ಅಂತ ಹೇಳ್ತೀಯಲ್ಲಪ್ಪ. ಬಾ ನ್ಯಾಯಾಲಯಕ್ಕೆ ಹೋಗೋಣ, ಬಾಪ್ಪ ಜನತಾ ನ್ಯಾಯಾಲಯಕ್ಕೆ ಬಾ. ನೀನು ಸವಾಲನ್ನು ಸ್ವೀಕಾರ ಮಾಡ್ಬೇಕು. ನಾನು ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ನಾನು ಒಂದು ಸುಳ್ಳನ್ನು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಬಳ್ಳಾರಿ ಜನರ ಮುಗ್ಧ ಜನರನ್ನ, ಬಳ್ಳಾರಿಯಲ್ಲಿ ಈಗಾಗಲೇ ಕೂಡ ತಾವು ರಿಜೆಕ್ಟ್ ಪೀಸ್ಗಳು, ಚಲಾವಣೆ ಇಲ್ಲದ ನಾಣ್ಯಗಳು ತಾವು ಅದನ್ನ ಮನದಲ್ಲಿ ಇಟ್ಕೊಂಡು ಇವತ್ತು ನನ್ನ ಮೇಲೆ ವಿನಾಕಾರಣ ಮಾಡ್ತಾ ಇದ್ದಾರೆ ಸ್ವಾಮಿ. ನನಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಒಂದು ಬಾರಿ ಅಲ್ಲ 2 ಬಾರಿ ಚೀಮಾರಿ ಹಾಕಿದ್ದಾರೆ ನಿಮಗೆ ಗೊತ್ತಾ? ಬನ್ನಿ ಸ್ವಾಮಿ, ತಾವು ಬನ್ನಿ. ಪಕ್ಕದಲ್ಲಿ ಯಾರ್ಯಾರಿಗೋ ನಿಂತು ಚೀಟಿಗಳು ಕೊಡೋದಲ್ಲ, ಇದನ್ನ ಹೇಳಿ ಅದನ್ನ ಹೇಳಿ ಇಲ್ಲ ಸಲ್ಲದನ್ನ ಹೇಳಿ ಅಂತೇಳಿ ಬನ್ನಿ. ನಾನು ಅಖಾಡ ಕೀಳಿಲಿಕ್ಕೆ ನಾನು ರೆಡಿ ಇದ್ದೀನಿ. ನಮ್ಮ ವರಿಷ್ಠರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಈ ದೇಶದಲ್ಲಿ ಜನತಾ ನ್ಯಾಯಾಲಯಕ್ಕಿಂತ ಯಾವ ನ್ಯಾಯಾಲಯ ಕೂಡ ದೊಡ್ಡದಲ್ಲ. ನನಗೆ ಮುಕ್ತ ಕಂಠದಲ್ಲಿ ನಾನು ಹೇಳ್ತೀನಿ, ನ್ಯಾಯಾಲಯದಲ್ಲಿ ನನಗೆ ಜಯ ಸಿಗುತ್ತಂತೇಳಿ ಹೇಳ್ತಾ ಇದ್ದೀನಿ. ನಾನು ಈ ನ್ಯಾಯಸ್ಥಾನದ ಮೇಲೆ ನಂಬಿಕೆ ಇದೆ ನನಗೆ. ಈ ಕೇಸಲ್ಲಿ ನಾನು ಸಂಪೂರ್ಣವಾಗಿ ಆರೋಪ ಮುಕ್ತನಾಗಿ ಬರ್ತೀನಿ ಅಂತೇಳಿ ಬಹಳ ದೊಡ್ಡ ನಂಬಿಕೆ ಇದೆ ನನಗೆ. ಅದು ನಮ್ಮ ಪಕ್ಷದವ್ರಿಗೂ ಗೊತ್ತಿದೆ ಸ್ವಾಮಿ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಕಾರಣಗಳಿಂದ ತಾವು ಏನು ಇವತ್ತು ಇಂಥ ಕೆಲಸವನ್ನ ನೀಚ ಕೆಲಸಕ್ಕೆ ಮಾಡಕ್ ಹೊಂಟಿದಿರಲ್ಲ, ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ನಾನು ಇವತ್ತು ಬಿಜೆಪಿ ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಓಕೆ, ಬಿ ನಾಗೇಂದ್ರ ಅವರು ಸವಾಲು ಹಾಕಿದ್ದಾರೆ. ವಿಶೇಷವಾಗಿ ರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಅವರಿಗೆ ಸವಾಲು ಹಾಕಿದ್ದಾರೆ. ಅದು ಕೂಡ ನೀವು ಚುನಾವಣೆಯಲ್ಲಿಲ್ಲದ ನಾಣ್ಯಗಳು ಬಳ್ಳಾರಿಯಲ್ಲಿ ಅಂತ ಹೇಳಿದ್ದಾರೆ. ನನಗೆ ಭಾಳ ಖುಷಿಯಾಗೋದೇನು ಗೊತ್ತಾ, ಇವೆಲ್ಲದರ ಹೊರತಾಗಿ, ರಾಜ್ಯಕ್ಕೆ ಹೊರತಾಗಿ ಬಳ್ಳಾರಿಯವರೆಲ್ಲ ಅಷ್ಟು ಸ್ವಚ್ಛವಾಗಿ ಕನ್ನಡ ಮಾತಾಡೋಕೆ ಭಾಳ ಖುಷಿಯಾಗುತ್ತೆ. ರಾಮುಲು ಮೊದಲು ಅಂದ್ರಗಿನ್ನ ಅಂತಿದ್ರು, ಈಗ ಅವರು ಸುಧಾರಿಸಿದ್ದಾರೆ. ಆಮೇಲೆ ಜನಾರ್ದನ್ ರೆಡ್ಡಿ ಕೂಡ ಕನ್ನಡ ಚೆನ್ನಾಗಿ ಮಾತಾಡೋರು.
ಆದರೆ ರಾಮುಲು ಕನ್ನಡ ಭಾಳ ಸ್ಪಷ್ಟವಾಗಿ ಈಗಲೂ ಕೂಡ ನೀವು ಈ ಏನು ಕೋಲಾರ ಭಾಗದಲ್ಲಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅವರು ಮಾತಾಡ್ತಾ ಇದ್ದರೆ ಈಗಲೂ ಕೂಡ ಅದು ಬಳ್ಳಾರಿಯ ಸ್ಲ್ಯಾಂಗ್, ಅದು ಬಳ್ಳಾರಿಯದಲ್ಲ, ಕೋಲಾರ ಸ್ಲ್ಯಾಂಗ್. ನೀವು ಬರ್ತೀರಿ, ನಾವು ಹೋಗ್ತೀರಿ ಅನ್ನುವಂಥದ್ದು ಒಂದಿದೆ. ಬಟ್ ಬಳ್ಳಾರಿಯಲ್ಲೂ ಕೂಡ ತೆಲುಗು ಮಿಶ್ರಿತ ಕನ್ನಡ, ಆದರೆ ಅದನ್ನು ಹೊರತುಪಡಿಸಿ ಮಾತಾಡಿದ್ದು ಭಾಳ ಖುಷಿ ಅನಿಸುತ್ತೆ ಆ ಶುದ್ಧ ಕನ್ನಡಕ್ಕೆ. ಈ ನಡುವೆ ಸವಾಲು ಹಾಕಿದ್ದಾರೆ. ಯಾಕೆ ಸವಾಲು ಹಾಕಿದ್ದಾರೆ ಅಂತಂದರೆ, ನೋಡಿ, ಒಂದು ಕಡೆ ಒಂದು ವೇಳೆ 187 ಕೋಟಿ ಅವ್ಯವಹಾರ ಏನಾದರೂ ಆಗಿದ್ದರೆ ಅದಕ್ಕೆ ಸರಿಯೋ ತಪ್ಪು ಅಂತ ತೀರ್ಮಾನ ಮಾಡೋದು ನ್ಯಾಯಾಲಯ. ಆದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವರು ಹೇಳ್ತಿರೋದು, ನಾನು ಜನರ ಬಳಿಗೆ ಹೋಗ್ತೀನಿ, ನಾನು ತಪ್ಪು ಮಾಡಿದ್ದೀನೋ ತಪ್ಪು ಮಾಡಿಲ್ವೋ ಅಂತೇಳಿ ಜನ ತೀರ್ಮಾನ ಮಾಡಲಿ, ನೀವು ಗೆದ್ದರೆ ನೀವು, ನಾನು ಗೆದ್ದರೆ ನಾನು. ನಾಳೆಯಿಂದ ನಾವು ಕೇಳಬೇಕಾಗಿರೋ 2 ಪ್ರಶ್ನೆ, ಒಂದು ಜನಾರ್ದನ್ ರೆಡ್ಡಿ ಅವರಿಗೆ, ಮತ್ತೊಂದು ರಾಮುಲು ಅವರಿಗೆ. ರಾಮುಲು ಅವರೇ, ನೀವು ಒಂದು ವೇಳೆ ಶಾಸಕ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟರೆ ನೀವು ನಾಗೇಂದ್ರ ವಿರುದ್ಧ ಸ್ಪರ್ಧೆ ಮಾಡ್ತೀರಾ? ಈ ಹಿಂದೆ ಕೂಡ ಸ್ಪರ್ಧೆ ಮಾಡಿದ್ರು, ಸೋತೋಗಿದ್ರು. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರೇ, ನೀವು ರಾಜೀನಾಮೆ ಕೊಟ್ಟು ಮತ್ತೆ ಗೆದ್ದು ಬರ್ತೀರಾ? ಗೊತ್ತಿಲ್ಲ. ಅವ್ರು ಹೇಳಿದ್ರು ಹೇಳ್ಬೋದು, ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಅವ್ರು ಕೇಳ್ಬೋದೇನೋ. ಬಟ್ ಇದಂತೂ ಪಕ್ಕ. ಒಂದು ವೇಳೆ ರಾಜೀನಾಮೆ ಸ್ವೀಕಾರ ಆದರೆ, ಗೊತ್ತಿಲ್ಲ ಸ್ವೀಕಾರ ಆಗತ್ತಾ ಅಂತ. ಯಾವ ರಾಜೀನಾಮೆ? ಶಾಸಕ ಸ್ಥಾನಕ್ಕೆ. ಈಗ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅದು ಸ್ವೀಕಾರ ಆದರೆ ಮತ್ತೊಂದು ಬೈ ಎಲೆಕ್ಷನ್. ನೆನಪಿರಲಿ ವೀಕ್ಷಕರೇ, ಯಾವುದೇ ಉಪಚುನಾವಣೆ ನಡೆಯಬೇಕಾದರೂ ಒಬ್ಬ ರಾಜಕಾರಣಿ ರಾಜೀನಾಮೆ ಕೊಟ್ಟರೆ, ಅಥವಾ ಒಬ್ಬ MLA ಅಥವಾ ಒಬ್ಬ MP ಅಚಾನಕ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ 6 ತಿಂಗಳ ಒಳಗಾಗಿ ಎಲೆಕ್ಷನ್ ನಡೀಬೇಕು. 6 ತಿಂಗಳು ಅಂತಂದರೆ ಅದು 1 ತಿಂಗಳಲ್ಲಾಗ್ಬೋದು, 2 ತಿಂಗಳಲ್ಲಾಗ್ಬೋದು. ಸಮ್ಟೈಮ್ಸ್ ಈಗ ಹಿರಿಯೂರಲ್ಲೇನು ಉಪಚುನಾವಣೆ ನಡೆಯಲಿಕ್ಕಿದೆ ಅದರ ಜೊತೆ ಕೂಡ ಆಗ್ಬೋದು. ಹಾಗಿದ್ದರೆ ನಾಗೇಂದ್ರ BJPಗೆ ಹಾಕಿದಂಥ 10 ಸವಾಲುಗಳು ಯಾವುದು? ನಂಬರ್ 1 ಸವಾಲು, ಸೋಕಾಲ್ಡ್ ಬಳ್ಳಾರಿ BJP ನಾಯಕರಿಗೆ ಸವಾಲು ಹಾಕ್ತಾರೆ. ನಂಬರ್ 1 ಸವಾಲು ಏನು? ಬಳ್ಳಾರಿ ಬೈ ಎಲೆಕ್ಷನ್ನಲ್ಲಿ ರಾಮುಲು ನಿಲ್ಲಲಿ, ನಾನು ರಾಜೀನಾಮೆ ಕೊಡ್ತೇನೆ. ರಾಮುಲಣ್ಣ ಬಾಣ್ಣ, ನಿಂತ್ಕೊಳ್ಳೋಣ, ಗೆದ್ದು ತೋರಿಸೋಣ. ಸವಾಲು ಹಾಕ್ತಾರೆ. ಬೈ ಎಲೆಕ್ಷನ್ನಲ್ಲಿ ರಾಮುಲು ನಿಲ್ಲಲಿ ಅಂತೇಳಿ ಆಹ್ವಾನ ಕೊಡ್ತಾರೆ. 3ನೇ ಸವಾಲು, ಶ್ರೀರಾಮುಲು ಪರ ರೆಡ್ಡಿ ಪ್ರಚಾರ ಮಾಡಲಿ. ಗೆದ್ದು ತೋರಿಸಿ, ನೀವು ಗೆದ್ದು ತೋರಿಸಿ, ಪ್ರಚಾರ ಮಾಡಿ ನೋಡೋಣ, ಗೆಲ್ಲಕ್ಕಾಗಲ್ಲ ಅಂತ ಒಂದು ಆತ್ಮವಿಶ್ವಾಸ. ಆಮೇಲೆ ಮತ್ತೊಂದು ಸವಾಲು, ಶ್ರೀರಾಮುಲು ವಿರುದ್ಧ ಗೆದ್ದು ಮಂತ್ರಿ ಆಗುವೆ. ಜನತಾ ನ್ಯಾಯಾಲಯ ತಾನೇ, ಜನತಾ ನ್ಯಾಯಾಲಯಕ್ಕಿಂತ ದೊಡ್ಡ ನ್ಯಾಯಾಲಯ ಯಾವುದೂ ಇಲ್ಲ. ನನಗೆ ರಾಜೀನಾಮೆ ಕೊಡಿಸಿದ್ದೀರಿ, ಒಬ್ಬ ದಲಿತ ನಾಯಕನಿಗೆ ರಾಜೀನಾಮೆ ಕೊಡಿಸಿದ್ದೀರಿ, ಒಂದೇ ಕಾರಣಕ್ಕೆ 2 ಬಾರಿ ರಾಜೀನಾಮೆ ಕೊಡಿಸಿದ್ದೀರಿ, ನಾನು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಬನ್ನಿ ನಿಂತ್ಕೊಳ್ಳಿ. ರಾಮುಲಣ್ಣ ನನ್ನ ವಿರುದ್ಧ ನಿಂತ್ಕೋ, ಜನಾರ್ದನ್ ರೆಡ್ಡಿ ಅವರೇ ಅವರ ಪರವಾಗಿ ಪ್ರಚಾರ ಮಾಡಿ, ಅಲ್ಲಿ ಗೆಲ್ತೇನೆ, ಮತ್ತೆ ಮಂತ್ರಿ ಆಗ್ತೇನೆ. ಸವಾಲ್ ಮತ್ತೊಂದು, ST ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಸವಾಲ್. 2028ರಲ್ಲಿ 10 ST ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಸವಾಲ್. ನಾನು 10 ST ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೇನೆ. ಶೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ಪಂಗಡ, ST ಸಮುದಾಯ, ಕಾಂಗ್ರೆಸ್ ಗೆಲ್ಲಿಸ್ತೇನೆ ಅಂತ ಹೇಳ್ತಾರೆ. ಬಳ್ಳಾರಿಯಲ್ಲಿ BJP ನಾಮಾವಶೇಷ ಮಾಡುವೆ ಅಂಥೇಳಿ ನಾಗೇಂದ್ರ ಗುಡುಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ BJPಯಿಂದಲೇ ಗೆದ್ದು ಬಂದಂಥ ನಾಗೇಂದ್ರ. ಟೈಮ್ ಎಲ್ಲವನ್ನ ಬದಲಿಸುತ್ತೆ. ಯಾರೋ ಒಬ್ಬರು ಈಗ ಸಾಧಾರಣವಾಗಿ ನಾವು ಕೇಳ್ತಾ ಇರ್ತೀವಿ, ಒಬ್ಬ ಸಂತೋಷದಲ್ಲಿದ್ದಾಗ ಮತ್ತು ಬೇಸರದಲ್ಲಿದ್ದಾಗ ಇಬ್ಬರಿಗೂ ತೃಪ್ತಿ ಕೊಡುವಂಥ ಮತ್ತು ಇಬ್ಬರಿಗೂ ಭಯವಾಗುವಂಥ ಒಂದು ವಾಕ್ಯ ಏನು ಅಂತಂದರೆ, ಒಬ್ಬ ಬೇಸರದಲ್ಲಿದ್ದವ ಖುಷಿ ಪಡುವ, ಅವನು ಖುಷಿಯಲ್ಲಿರುವ ಬೇಸರ ಪಡುವ ಅಥವಾ ಆತಂಕ ಪಡುವ ಯಾವುದಾದ್ರೂ ವಾಕ್ಯ ಏನು ಅಂತ ಹೇಳಿದ್ರೆ ಶ್ರೀಕೃಷ್ಣನ ಒಂದು ವಾಕ್ಯ ಇದೆಯಂತೆ, ಅದನ್ನು ಓದಬೇಕಂತೆ. ಈ ಸಮಯ ಕಳೆದು ಹೋಗುತ್ತದೆ. ಖುಷಿಯಲ್ಲಿದ್ದವ ಬೇಸರದಲ್ಲಿದ್ದವ ಅದನ್ನು ಓದಿದರೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹೇಳುವಾಗ ಖುಷಿ ಪಟ್ಬಿಡ್ತಾನೆ. ಏನಾಗ ಖುಷಿ ಅಮಲಲ್ಲಿ ತೇಲಾಡ್ತಾ ಇದ್ದವ ಈ ಸಮಯ ಕಳೆದು ಹೋಗ್ತದೆ ಅಂತ ಹೇಳಿದಾಗ ಅವನು ಭಯಪಟ್ಟು ಬಿಡ್ತಾನಂತೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, 2010-11 ಸಮಯದಲ್ಲಿ ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಇದೇ ನಾಗೇಂದ್ರ BJPಯ ಹುರಿಯಾಳಾಗಿದ್ದರು, BJPಯ MLA ಆಗಿದ್ದರು. ಇವತ್ತು ಅದೇ BJP MLA ಆಗಿದ್ದಂತಹ ನಾಗೇಂದ್ರ ಏನು ಹೇಳ್ತಿದ್ದಾರೆ, BJPಯನ್ನು ಬಳ್ಳಾರಿಯಲ್ಲಿ ನಾಮಾವಶೇಷ ಮಾಡುವೆ. ಯಾವ ಬಳ್ಳಾರಿ? ಒಂದು ಕಾಲದಲ್ಲಿ ಸೋನಿಯಾ ಗಾಂಧಿ ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಅವರ ವಿರುದ್ಧ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಸ್ಪರ್ಧೆ ಮಾಡಿದ್ರು. ಒಂದು ವೇಳೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆದರೆ ತಲೆ ಬೋಳಿಸ್ಕೊಳ್ತೇನೆ ಅಂತ ಹೇಳಿದ್ರು. ಅಂಥ ಬಳ್ಳಾರಿಯನ್ನು ಮುಂದಿನ ದಿನಮಾನಗಳಲ್ಲಿ ಇದೇ BJP ತನ್ನ ತೆಕ್ಕೆಗೆ ಪಡೆದುಕೊಂಡಿತ್ತು.
ಸುರಕ್ಷಿತ ಜಾಗ ಅಂತ ಬಂದಿದ್ದಂಥ ಬಳ್ಳಾರಿಯನ್ನು ಬಿ ಜೆ ಪಿ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ಬಿ ಜೆ ಪಿಯ ಭದ್ರಕೋಟೆಯಾಗಿತ್ತು ಬಳ್ಳಾರಿ. ಅಂಥ ಬಳ್ಳಾರಿಯಲ್ಲಿ ಬಿ ಜೆ ಪಿಯನ್ನು ನಾಮಾವಶೇಷ ಮಾಡ್ತೇನೆ ಅಂತೇಳಿ ಸವಾಲು ಹಾಕಿದ್ದಾರೆ. ಇನ್ನು ಮತ್ತೊಂದು ಸವಾಲು, ಬಿ ಜೆ ಪಿಗೆ ದಲಿತರ ಶಕ್ತಿ ತೋರಿಸ್ಕೊಡ್ತೇನೆ, ಬಿ ಜೆ ಪಿಗೆ ದಲಿತರ ಶಕ್ತಿ ತೋರಿಸ್ಕೊಡ್ತೇನೆ ಅಂಥೇಳಿ ಸ್ವತಃ ದಲಿತರು, ಯಾರು, ರಾಮುಲು ಕೂಡ ಎಷ್ಟಿನೇ ಇದೇ ಸಮುದಾಯ, ವಾಲ್ಮೀಕಿ ಸಮುದಾಯ, ಸವಾಲು ಹಾಕಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ನನ್ನ ಪಾತ್ರವನ್ನು ಸಾಬೀತುಪಡಿಸಿ, ನಾನು ₹1 ತಗೊಂಡಿದ್ದೀನಿ ಹೇಳಿ ತೋರಿಸಿ ನನಗೆ. ಸವಾಲ್ ನಂಬರ್ 9, ಒಂದು ಹಗರಣಕ್ಕೆ 2 ಬಾರಿ ರಾಜೀನಾಮೆ ಕೇಳಿದ್ದು ತಪ್ಪಲ್ವೇ ಅಂತೇಳಿ ಕಣ್ಣೀರು ಹಾಕ್ಬಿಟ್ರು. ಒಂದು ಹಗರಣಕ್ಕೆ 2 ಬಾರಿ ರಾಜೀನಾಮೆ ಕೇಳಿದ್ದು ತಪ್ಪಲ್ವೇ ಅಂತ. ಇದು ಹೇಗೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ಅಂಧ ಕಾನೂನು ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು, ಹಿಂದಿಯಲ್ಲಿ ಅಂಧ ಕಾನೂನು ಅಂತೇಳಿ ಒಂದು ಪಿಕ್ಚರ್ ಬಂದಿತ್ತು. ಅಲ್ಲಿ ರಜನಿಕಾಂತ್, ಅಮಿತಾಬ್ ಬಚ್ಚನ್, ಹೇಮಮಾಲಿನಿ ಎಲ್ಲ ಇದ್ದಾರೆ. ಅಲ್ಲಿ ಅಮಿತಾಬ್ ಬಚ್ಚನ್ಗೆ ಒಂದು ಕೊಲೆ ಆರೋಪದಲ್ಲಿ ಶಿಕ್ಷೆ ಆಗುತ್ತೆ, ಒಂದಿಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ, ಆಮೇಲೆ ಬಿಡುಗಡೆ ಆಗುತ್ತೆ. ಆತ ಕೊಲೆ ಮಾಡಿರೋದಿಲ್ಲ. ನಂತರ ಆತ ಏನು ಮಾಡ್ತಾನೆ, ಆ ಕೊಲೆ ಮಾಡಿರೋದಿಲ್ಲ, ಅವನಿಗೆ ಶಿಕ್ಷೆ ಆಗಿರುತ್ತೆ, 14 ವರ್ಷ ಶಿಕ್ಷೆ ಆಗಿರುತ್ತೆ. ಹೊರಗೆ ಬಂದು ನ್ಯಾಯಾಲಯದಲ್ಲೇ ಆತ ಅವನನ್ನು ಕೊಲೆ ಮಾಡ್ತಾನೆ, ಯಾವ ಕಾರಣಕ್ಕೆ ಕೊಲೆ ಆಗಿತ್ತು ಅಂತೇಳಿ. ಈಗ ಏನು ಮಾಡಬೇಕು ಅಂತ ಜಡ್ಜ್ಗೆ ನಿರ್ಧಾರ ಕೈಗೊಳ್ಳುವಾಗ ಅಮಿತಾಬ್ ಬಚ್ಚನ್ ಒಂದು ಡೈಲಾಗ್ ಹೇಳೋದಿದೆ, ಒಂದು ಕೊಲೆಗೆ 2 ಶಿಕ್ಷೆ ಕೊಡುವ ಹಾಗಿಲ್ಲ, ಆಲ್ರೆಡಿ ನನಗೆ ಶಿಕ್ಷೆ ಕೊಟ್ಟಾಗಿದೆ 14 ವರ್ಷ, ಬಟ್ ನಾನು ಕೊಲೆ ಮಾಡಿರಲಿಲ್ಲ, ಈಗ ನಾನು ಕೊಲೆ ಮಾಡಿದ್ದೀನಿ, ಈಗ ಈ ಕೊಲೆಗೆ ಇನ್ನೊಂದು ಶಿಕ್ಷೆ ಕೊಡೋಕ್ಕಾಗಲ್ಲ, ಯಾಕಂದರೆ ಇದೇ ಕೊಲೆ ಮಾಡಿದ್ದೀನಿ ಅಂತೇಳಿ 14 ವರ್ಷ ಶಿಕ್ಷೆ ಆಗಿದೆ ಅಂತೇಳಿ. ಭಾಳ ಅದ್ಭುತವಾದಂಥ ಕ್ಲೈಮ್ಯಾಕ್ಸ್. ಆ ಸಂದರ್ಭದಲ್ಲಿ ಇವರು ಅದನ್ನೇ ಕೇಳ್ತಾ ಇದ್ದಾರೆ, ನಾನು ಒಮ್ಮೆ ರಾಜೀನಾಮೆ ಕೊಟ್ಟೆ ಅಲ್ವಾ ಕಳೆದ ಬಾರಿ, 1 ವರ್ಷ 10 ತಿಂಗಳ ಒಳಗಾಗಿ ನಾನು ರಾಜೀನಾಮೆ ಕೊಟ್ಟೆ ಅಲ್ವಾ, ಈಗ ನೀವು ಮತ್ತೆ ಕೇಳ್ತಾ ಇದ್ದೀರಿ ಮತ್ತೆ ರಾಜೀನಾಮೆ ಕೊಟ್ಟಿದ್ದೀರಿ, ಇದು ಒಬ್ಬ ದಲಿತ ನಾಯಕನಿಗೆ ಮಾಡಿರುವಂಥ ಅನ್ಯಾಯ ಅಂಥೇಳಿ ನಾಗೇಂದ್ರ ಅವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನೋಡೋಣ ಮುಂದೇನಾಗತ್ತೆ. ಓಕೆ, ಇನ್ನು ಈ ಬಳ್ಳಾರಿ ಗಡಿ ಪ್ರದೇಶದಲ್ಲಿದೆ. ಯಾವ ಗಡಿ? ಆಂಧ್ರ ಗಡಿ, ತೆಲುಗು ಜಾಸ್ತಿ, ನೆರೆ ಕೇಸ್ತಾ, ಅಮ್ಮ ತೋಡು, ಇದೇ ಡೈಲಾಗಲ್ಲಿ ಏನು ಬಂದರೂ ಕೂಡ. ಓಕೆ, ಆದರೆ ಈ ಬಳ್ಳಾರಿಗೊಂದು ಬ್ಯಾಡ್ ಲಕ್ ಇದೆ. ಈ ಗುಡ್ ಲಕ್ ವಿಚಾರ ಬೇರೆ. ಕೆಲವರು ಒಂದು ಡೈಲಾಗ್ ಇದೆ, ಅವನಿಗೆ ಗುಡ್ ಲಕ್ ಇಲ್ಲ, ಅವನ ಬ್ಯಾಡ್ ಲಕ್ಕೇ ಖರಾಬು ಅಂತ. ಬಳ್ಳಾರಿಯ ಬ್ಯಾಡ್ ಲಕ್ಕೇ ಖರಾಬಿದೆ ನೋಡಿ. ಇಲ್ಲಿ ಯಾರು ಕೂಡ ಒಬ್ಬ ಮಂತ್ರಿ ಆದವರು ನೋಡಿ, ನಮ್ಮ ಶಿವವೇಗ ನ್ಯೂಸ್ನಲ್ಲಿ ಇದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಬಹುಶಃ ನಾಳಿನ ಪೇಪರ್ನಲ್ಲಿ ನೀವು ಇದನ್ನು ನೋಡ್ಬೋದು. ನಾನು ಇವತ್ತು 7 ಗಂಟೆಗೆ ಕೊಡ್ತಾ ಇದ್ದೀನಿ, 8 ಗಂಟೆಗೆ ಕೊಡ್ತಾ ಇದ್ದೀನಿ. MP ಪ್ರಕಾಶ್ 2004ರಿಂದ 2006ರಲ್ಲಿ 2006ರಲ್ಲಿ ಬಳ್ಳಾರಿ ಉಸ್ತುವಾರಿಯಾಗಿದ್ದರು. 2026 ಅಲ್ಲ, ಸ್ವಲ್ಪ ಕರೆಕ್ಷನ್ ತಪ್ಪಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. 2004ರಿಂದ 6 ತನಕ ಇದಾಗಿತ್ತಲ್ಲ ಸಮ್ಮಿಶ್ರ ಸರ್ಕಾರ. 2006ರಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. 2008ರ ಚುನಾವಣೆಯಲ್ಲಿ ಹರಪನಹಳ್ಳಿಯಲ್ಲಿ ಸೋಲಾಗತ್ತೆ ಅವರಿಗೆ. ಹರಪನಹಳ್ಳಿಯಲ್ಲಿ ಮತ್ತೆ ಅವರು ಮೇಲೆ ಕೇಳಲೇ ಇಲ್ಲ. ಈ ಜನಾರ್ದನ್ ರೆಡ್ಡಿ ಭಾಳ ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿದರು. ಒಂದು ಕಾಲು ಸ್ಮಶಾನದಲ್ಲಿದೆ, ಒಂದು ಕಾಲು ಮನೆಯಲ್ಲಿದೆ, ಹೀಗೆಲ್ಲ ಹೇಳಿಕೆ ಬಂದಿತ್ತು. ಅವರು ಭಾಳ ನೊಂದಿದ್ರು ಕೂಡ. ಎರಡನೇದಾಗಿ ಜನಾರ್ದನ್ ರೆಡ್ಡಿ, ಗಾಲಿ ಜನಾರ್ದನ್ ರೆಡ್ಡಿ ಗಣಿ ಜಿಲ್ಲೆಯ ಪ್ರಶ್ನಾತೀತ ನಾಯಕರಾಗಿದ್ದ ರೆಡ್ಡಿ 2008ರಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು 2008ರಲ್ಲಿ. ಆಮೇಲೆ 2010-11ರಲ್ಲಿ ಪಾದಯಾತ್ರೆ ಆಯಿತು. ರೆಡ್ಡಿಗೆ ಅಕ್ರಮ ಗಣಿಗಾರಿಕೆ ಕೇಸ್ ತಗಲಾಕೊಳ್ತು. CBI ಕೇಸ್ ಆಗುತ್ತೆ, ಸುದೀರ್ಘ ಜೈಲುವಾಸ ಆಗುತ್ತೆ, ರಾಜಕೀಯ ಜೀವನಕ್ಕೆ ಹಿನ್ನಡೆಯಾಗುತ್ತೆ. ಆ ಪಾದಯಾತ್ರೆ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಯಾವ ಉಸ್ತುವಾರಿಯಲ್ಲಿರ್ತಾರೋ ಜನಾರ್ದನ್ ರೆಡ್ಡಿ, ಯಾವ ಊರಿನವರಾಗಿರ್ತಾರೋ ಜನಾರ್ದನ್ ರೆಡ್ಡಿ, ಅದೇ ಬಳ್ಳಾರಿಗೆ ಹೋಗೋದಕ್ಕೆ ನ್ಯಾಯಾಲಯ ಅವಕಾಶ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಲ್ಲಿ ಹೋಗಿ ಹೇಳೋದು, ಜನಾರ್ದನ್ ರೆಡ್ಡಿ ಅವರೇ ನನಗೆ ಸವಾಲು ಹಾಕಿದ್ರಿ, ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ, ಈಗ ನೀನು ತಾಕತ್ತಿದ್ರೆ ನೀನು ಬಾ ಅಂತ ಹೇಳೋದು ಅದೇ ಸಂದರ್ಭದಲ್ಲಿ. ಇನ್ನು PT ಪರಮೇಶ್ವರ್ ನಾಯಕ್ ನೆನಪಿದೆಯಾ? ಒಬ್ಬರಿದ್ದರು ಸಿದ್ದು ಸಂಪುಟದಲ್ಲಿ ಉಸ್ತುವಾರಿ ಆಗಿದ್ದ ಪರಮೇಶ್ವರ್ ನಾಯಕ್. ಆಗ DYSP ಅನುಪಮಾ ಶೆಣೈ ವರ್ಗಾವಣೆ ವಿವಾದದಲ್ಲಿ ಸಿಲುಕಾಕೊಂಡಿದ್ದರು. ಸಚಿವ ಸ್ಥಾನವನ್ನೇ ಕಳ್ಕೊಂಡಿದ್ದ PT ಪರಮೇಶ್ವರ್ ನಾಯಕ್. ಆಮೇಲೆ ಅನುಪಮಾ ಶೆಣೈ ಅವರು ಕೂಡ ರಾಜೀನಾಮೆ ಕೊಟ್ಟರು, ಎಲೆಕ್ಷನ್ ನಿಂತರು, ಅವರು ಕೂಡ ಏನೋ ಆಗ್ಬಿಟ್ರು ಆ ಕಡೆ. ಇನ್ನು ಸಂತೋಷ್ ಲಾಡ್ ಬಳ್ಳಾರಿ ಜಿಲ್ಲೆ, ಸಂಡೂರಿಂದ ನಿಲ್ತಾ ಇದ್ರು. ಬಳ್ಳಾರಿ ಜಿಲ್ಲೆ 2016ರಲ್ಲಿ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಜವಾಬ್ದಾರಿ ಹೊತ್ತಿದ್ರು. 2018ರ ಚುನಾವಣೆಯಲ್ಲಿ ಕಲಘಟಕಿ ಕ್ಷೇತ್ರಕ್ಕೆ ಹೋದರು, ಅಲ್ಲಿ ಸೋತೋಗ್ಬಿಟ್ರು.
ಆನಂದ್ ಸಿಂಗ್ ಈಗ ಅಡ್ರೆಸ್ಗೆ ಇಲ್ಲ. 2019ರಲ್ಲಿ BSY ಬೊಮ್ಮಾಯಿ ಸಂಪುಟದಲ್ಲಿ ಬಳ್ಳಾರಿ ಉಸ್ತುವಾರಿ ಆಗಿದ್ದರು. 2023 ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಿದ್ದರು. ವಿಜಯನಗರದಲ್ಲಿ ಹೊಸ ಜಿಲ್ಲೆ ವಿಜಯನಗರದಲ್ಲಿ ಮಗನನ್ನು ಕಣಕ್ಕಿಳಿಸಿದ್ರು. ಗೆಲುವು ದಕ್ಕಲಿಲ್ಲ, ಸೋತೋಗ್ಬಿಟ್ರು. ಅಣ್ಣ ಶ್ರೀರಾಮುಲು 2022 ಬಳ್ಳಾರಿ ಉಸ್ತುವಾರಿ ವಹಿಸಿಕೊಂಡ ಪ್ರಭಾವಿ ನಾಯಕ ಶ್ರೀರಾಮುಲು 2023 ವಿಧಾನಸಭೆ 2024 ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲೂ ಸೋಲು ಅನುಭವಿಸಬೇಕಾಯಿತು. ಈಗ ಬಿ ನಾಗೇಂದ್ರ 2023 ಕಾಂಗ್ರೆಸ್ ಸರ್ಕಾರದಲ್ಲಿ ಉಸ್ತುವಾರಿಯಾಗಿದ್ದ ಬಿ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಸಿಲುಕಿದ್ರು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು, ಜೈಲು ಪಾಲಾಗಬೇಕಾಯಿತು. ಈಗ ಮತ್ತೊಮ್ಮೆ ಮಂತ್ರಿಯಾದರು. ಈಗಲೂ ಸಾಲು ಸಾಲು ಸಮಸ್ಯೆ ಸೃಷ್ಟಿ. ಒಂದು ಬಾರಿ 1 ವರ್ಷ 10 ದಿನ, ಈ ಬಾರಿ 25 ಡೇಸ್. ಆಮೇಲೆ ಬಂದವರೇ ಯಾರು? ಲಾಟ್ರಿ ಜಮೀರ್ ಅಹ್ಮದ್ ಖಾನ್. ನಾಗೇಂದ್ರ ರಾಜೀನಾಮೆ ಬಳಿಕ ಜಮೀರ್ ಅಹ್ಮದ್ ಖಾನ್ ಉಸ್ತುವಾರಿ ವಹಿಸ್ಕೊಂಡ್ರು. ಅವ್ರಿಗೂ ಪಣೋತಿ ಹೆಂಗೆ ಅಟಕಾಯಿಸ್ಕೊಂಡ್ಬಿಡ್ತು ಅಂತಂದರೆ, ದಾವಣಗೆರೆ ಉಪಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತೇಳಿ ಊಹಾಪೋಹ ಬಂತು, ಆಡಿಯೋ ಬಂತು. ಅದೇ ಕಾರಣಕ್ಕೆ ಅಷ್ಟು ದೊಡ್ಡ ಪ್ರಭಾವಿ ಮಂತ್ರಿ ಆಗಿದ್ದರೂ ಕೂಡ ಮೊದಲ ಹಂತದ ಸಂಪುಟದಲ್ಲಿ ಮಂತ್ರಿ ಆಗಲಿಲ್ಲ. ಭಯ ಬಂತು, ಮಂತ್ರಿ ಆಗ್ತಾರಾ ಇಲ್ವೋ ಅಂತ ಡೌಟ್ ಇತ್ತು. ಈಗಲೂ ಅವರನ್ನು ತೆಗೀತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇಂಥ ಪರಿಸ್ಥಿತಿ ಬಂದಿದೆ. ಇದು ಬಳ್ಳಾರಿಯಲ್ಲಿ ಯಾರೆಲ್ಲ ಮಂತ್ರಿ ಆಗ್ತಾರೆ, ಯಾರೆಲ್ಲ ಉಸ್ತುವಾರಿ ಆಗ್ತಾರೆ, ಅವರಿಗೆ ಅವರ ಗುಡ್ ಲಕ್ ಅಲ್ಲ ಬ್ಯಾಡ್ ಲಕ್ಕೆ ಖರಾಬ್ ಇದೆ ಅಂತ ತೋರಿಸ್ತಾ ಇದೆ. ಹಾಗಂತ ನಾವು ಇಲ್ಲಿ ಏನು ಅಲ್ಲಿ ಆಗಿರುವಂಥ ಘಟನಾವಳಿಗಳನ್ನು ಹೇಳ್ತಾ ಇರೋದು, ಮೂಢನಂಬಿಕೆಯನ್ನು ಬಿತ್ತುತ್ತಾ ಇಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೀಗೆಲ್ಲ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ದಟ್ಸ್ ಆಲ್.